ಭಾರತೀಯ ಹಾಕಿ ತಂಡದ ಸದಸ್ಯನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸಡಿ ಎಫ್ಐಆರ್ ದಾಖಲಾಗಿದೆ. ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿರುವಂತಹ ಆರೋಪವನ್ನ ಯುವತಿಯೊಬ್ಬರು ಮಾಡಿದ್ದಾಳೆ. ಇನ್ನೂ ಅಪ್ರಾಪ್ತಳಾಗಿದ್ದಾಗ ಭಾರತ ಹಾಕಿ ತಂಡದ ಸದಸ್ಯರಾಗಿರುವಂತಹ ಅರ್ಜುನ ಪ್ರಶಸ್ತಿಗೂ ಭಾಜನರಾಗಿರುವಂತಹ ಆಟಗಾರ ವರುಣ್ ಕುಮಾರ್ ನನಗೆ ವಂಚನೆ ಮಾಡಿದ್ರು ಅಂತ ಹೇಳಿ ದೂರಿನಲ್ಲಿ ಆಕೆ ತಿಳಿಸಿದ್ದಾಳೆ. ಸದ್ಯ ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ಆಕೆ ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಭಾರತ ತಂಡದ ಹಾಕಿ ಆಟಗಾರನ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿರೋದು. ಪೋಕ್ಸೋ ಕಾಯ್ದೆಯಡಿ ವರುಣ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಅರ್ಜುನ ಅವಾರ್ಡ್, ಕ್ರೀಡಾ ಲೋಕಕ್ಕೆ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿ ಅರ್ಜುನ ಅವಾರ್ಡ್. ಆ ಅರ್ಜುನ ಅವಾರ್ಡ್ ಅನ್ನ ಪಡೆದಿರುವಂತಹ ವರುಣ್ ಕುಮಾರ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಈ ದೂರು ಕೊಟ್ಟಿರುವಂತಹ ಯುವತಿ ಯಾರು, ಯಾವಾಗ ತನ್ನ ಮೇಲೆ ಈತ ವರುಣ್ ಕುಮಾರ್ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಈಕೆ ಆರೋಪ ಮಾಡ್ತಾ ಇರೋದು? ಎಫ್ಐಆರ್ ನಲ್ಲಿ ಏನೆಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ? ಸಂದೇಶ್. ವಿದ್ಯಶ್ರೀ, ಪ್ರಮುಖವಾಗಿ ಭಾರತೀಯ ಹಾಕಿ ತಂಡದ ಆಟಗಾರನಾಗಿರುವಂತಹ ವರುಣ್ ಕುಮಾರ್ ಮೇಲೆ ಈಗ ಸದ್ಯ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಇಲ್ಲಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಆ ಯುವತಿ ಅಂದ್ರೆ ಯಾರಿಗೆ ವರುಣ್ ಕುಮಾರ್ ಅವರು ವಂಚಿಸಿದ್ದಾರೆ ಆ ಯುವತಿ ಈಗ ಸದ್ಯ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಿಸಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ಅಂಶಗಳನ್ನ ನಾವು ನೋಡೋದಾದ್ರೆ, ವರುಣ್ ಕುಮಾರ್ ಅವರು ನನಗೆ 2019ರಿಂದಲೂ ಕೂಡ ಜೊತೆಲಿ ಪರಿಚಯ ಇದ್ರು. ಆ ಸಂದರ್ಭದಲ್ಲಿ ಅಂದ್ರೆ 2019ರ ಸಂದರ್ಭದಲ್ಲಿ ನನಗೆ 17 ವರ್ಷ ವಯಸ್ಸಾಗಿತ್ತು. ಆ 17 ವರ್ಷದ ಸಂದರ್ಭದಲ್ಲಿ ಆತ ನನಗೆ ಪರಿಚಯವಾಗ್ತಾರೆ. ಪರಿಚಯವಾದ ಬಳಿಕ ನನ್ನ ಜೊತೆಯಲ್ಲಿ ಏನು ದೈಹಿಕ ಸಂಪರ್ಕವನ್ನು ಹೊಂದ್ತಾರೆ. ಜೊತೆಗೆ ಅದಾದ ನಂತರ 2019ರಿಂದಲೂ ಕೂಡ ನನ್ನ ಜೊತೆಯಲ್ಲಿ ಅಂದ್ರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ವರುಣ್ ಕುಮಾರ್ ಅವರು ಮೂಲತಃ ಹಿಮಾಚಲ ಪ್ರದೇಶದವರು, ಹಾಕಿಗಾಗಿ ಅಂತ ಹೇಳಿ ಪಂಜಾಬ್ಗೆ ಶಿಫ್ಟ್ ಆಗಿರ್ತಾರೆ. ಯಾಕಂದ್ರೆ ಪಂಜಾಬ್ ಟೀಮ್ ನಲ್ಲಿ ಅವರು ಆಡ್ತಾ ಇರ್ತಾರೆ. ಜೊತೆಗೆ ನ್ಯಾಷನಲ್ ಟೀಮ್ ನಲ್ಲೂ ಕೂಡ ಅವರು ಡಿಫೆಂಡರ್ ಆಗಿ ಆಟವನ್ನ ಆಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಒಂದು ಮನೆಯಲ್ಲಿ ನಾವು ಬಂದು ಉಳ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ನನ್ನ ಮೇಲೆ ನನ್ನ ಜೊತೆಲಿ ದೈಹಿಕ ಸಂಪರ್ಕವನ್ನ ಮಾಡಿದ್ರು. ಜೊತೆಗೆ ಈಗ ಸದ್ಯ ನನ್ಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಆದ್ರೆ ಮದುವೆಯನ್ನ ನನ್ನ ಜೊತೆಲಿ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕೇಸನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಈಗ ಆ ಯುವತಿ ಅಂದ್ರೆ ಈಗ ಸದ್ಯ ಆಕೆ ಏನು 19 ವರ್ಷ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಆ ಯುವತಿ ಬಂದು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಈಗ ಸದ್ಯ ವರುಣ್ ಕುಮಾರ್ ಏನಿದ್ದಾರೆ ಅವರ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಜ್ಞಾನಭಾರತಿ ಪೊಲೀಸರು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ಹಂತದಲ್ಲಿ ವರುಣ್ ಕುಮಾರ್ ಅವರನ್ನ ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಕೂಡ ಮಾಡಲಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.